Hi, good morning all. ನಾನು ಸಂತೋಷ್ ಬಂಡಿ. ಐ ಆಮ್ ಫ್ರಮ್ ಬೆಂಡವಾಡ, ತಾಲೂಕು ರಾಯಬಾಗ್, ಡಿಸ್ಟಿಕ್ ಬೆಳಗಾವಿ. ಸೊ ಈ ಬಾರಿ ನಾನು ಕೆಸೆಟ್ ಕ್ವಾಲಿಫೈ ಆದೆ. ನಂದು ಕಾಮರ್ಸ್ ಸಬ್ಜೆಕ್ಟಲ್ಲಿ ನಾನು ಕೆಸೆಟ್ ಕ್ವಾಲಿಫೈ ಆದೆ. ಅದು GM ಮೆರಿಟಲ್ಲಿ ಕ್ವಾಲಿಫೈ ಆದೆ. ಸೊ ಇದೊಂದು ನನಗೆ ಹೆಮ್ಮೆಯ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. GM ಮೆರಿಟು ಅಲ್ಲಿ ಕ್ವಾಲಿಫೈ ಆದ ನಾನು. ಸೊ ಇನ್ನೊಂದು ಲಾಸ್ಟ್ ಟೈಮ್ ನಾನು ಕೆಸೆಟ್ ಎಕ್ಸಾಮ್ ಬರೆದಿದ್ದೆ. ಬಟ್ ಆ್ಯಕ್ಚುಲಿಯಾಗಿ ಅಲ್ಲಿ ನಾನು ಕ್ವಾಲಿಫೈ ಆಗಿರಲಿಲ್ಲ ಕೆಸೆಟ್ ಎಕ್ಸಾಮು. ಸ್ವಲ್ಪ ಪೇಪರ್ ಫಸ್ಟ್ ಏನಿದೆಯಲ್ಲ ಅದು ಪೇಪರ್ ಫಸ್ಟಲ್ಲಿ ಅಷ್ಟೇನು ಮಾರ್ಕ್ಸ್ ನನಗೆ ಬಂದಿರಲಿಲ್ಲ. ನೆಕ್ಸ್ಟ್ ಈ ಬಾರಿ ನಾನು ಅಗೇನ್ ಟ್ರೈ ಮಾಡಿದೆ. ಈ ಬಾರಿ ನಾನು ಕ್ವಾಲಿಫೈ ಆದೆ. ಅಂದರೆ ನಾ ಏನು ಫೋಕಸ್ ಮಾಡಿದೆ ಅಂದರೆ ಈ ಬಾರಿ ಮೇನ್ಲಿ ಫೋಕಸ್ ಮಾಡಿದ್ದು ಪೇಪರ್ ಫಸ್ಟ್ ಫೋಕಸ್ ಮಾಡಿದೆ. ಎಲ್ಲ ಸಬ್ಜೆಕ್ಟ್ದವರು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಾಲೆಜ್ ಇರುತ್ತೆ. ಅವ್ರ ಸಬ್ಜೆಕ್ಟಲ್ಲಿ ಅವ್ರವ್ರಿಗೆ ನಾಲೆಜ್ ಇರುತ್ತೆ. ಈಗ ನಮ್ದು ಹೆಂಗೆ ಕಾಮರ್ಸ್ ಇದೆಯಲ್ಲ ಹಂಗೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಅವ್ರಿಗೆ ಕೂಡ ನಾಲೆಜ್ ಇರುತ್ತೆ. ಅವರು ಡಿಗ್ರಿಯಲ್ಲಿ ಸ್ಟಡಿ ಮಾಡಿರ್ತಾರೆ, PGಯಲ್ಲಿ ಸ್ಟಡಿ ಮಾಡಿರ್ತಾರೆ. ಸೊ ಪೇಪರ್ ಫಸ್ಟ್ ಏನಿದೆಯಲ್ಲ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸನ್ ಏನಪ್ಪ ಅಂತಂದರೆ ಪೇಪರ್ ಫಸ್ಟದು ಲಿಮಿಟೆಡ್ ಸಿಲೆಬಸ್ ಇರುತ್ತೆ. ಸೊ ಸಿಲೆಬಸ್ ಕೂಡ ಲಿಮಿಟೆಡ್ ಇರುತ್ತೆ. ನಮ್ಮ ಕಂಟೆಂಟ್ಗಳು ಕೂಡ ಕೆಲವೊಂದಷ್ಟು ಕಡೆ ಅವೈಲೇಬಲ್ ಇರ್ತವೆ, ಕೆಲವೊಂದಷ್ಟು ಅವೈಲೇಬಲ್ ಇರೋದಿಲ್ಲ. ಬಟ್ ಆದರೂ ಕೂಡ ಸರ್ ಬುಕ್ಸಲ್ಲಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಾನಯ್ಯ ಕೌಟಿಮಠ್ ಸರ್ ಬುಕ್ಸ್ ಏನಿದಾವಲ್ಲ ಅವರು 3 ಬುಕ್ಸ್ ಇದ್ದಾವೆ. ಮಾಸ್ಟ್ರಿ ಕೀ ಬುಕ್ಸ್ ಅಂತೇಳಿ ಒಂದು ಬುಕ್ ಇದೆ. ಅದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ 2 ಮೀಡಿಯಮ್ದಲ್ಲಿದೆ. ನೆಕ್ಸ್ಟ್ ಇನ್ನೊಂದು MCQs ಇದೆ. ವ್ಯಾಲ್ಯೂಮ್ ನಂಬರ್ 1, ವ್ಯಾಲ್ಯೂಮ್ ನಂಬರ್ 2. ಸೊ ಇದು MCQs ಇದೆ. ನಾ ಯಾವ ಥರ ಸ್ಟಡಿ ಮಾಡಿದೆ ಅಂದರೆ ಫಸ್ಟ್ ನಾನು ಕಾನ್ಸೆಪ್ಟ್ ಓದ್ತಾ ಇದ್ದೆ, ಕಾನ್ಸೆಪ್ಟ್ ರೀಡ್ ಮಾಡ್ತಾಯಿದ್ದೆ. ನಂತರ ಏನು ಮಾಡ್ತಾಯಿದ್ದೆ ಅಂದರೆ ಯೂನಿಟ್ ವೈಸ MCQs ಸಾಲ್ವ್ ಮಾಡ್ತಾಯಿದ್ದೆ. ಸೊ ಹಿಂಗೆ ನಾನು ಸ್ಟಡಿ ಮಾಡಿದೆ. ನೀವು ಕೂಡ ಮತ್ತು ಇನ್ನೊಂದು ನಿಮಗೆ ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾ ಯಾವ ಥರ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಪೇಪರ್ ಫಸ್ಟ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೆ. ಸೊ ಅವಾಗ ಕೌಟಿಮಠ್ ಸರ್, ದಾನಯ್ಯ ಕೌಟಿಮಠ್ ಸರ್ದವರು ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾಯಿದ್ರು ಯೂಟ್ಯೂಬಲ್ಲಿ. ಸೊ ಆ ವಿಡಿಯೋ ನೋಡಿ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಮತ್ತು ಇನ್ನೊಂದು ಸರ್ ಏನು ವಿಡಿಯೋ ಮಾಡಿದಾರಲ್ಲ ಆ್ಯಕ್ಚುಲಿಯಾಗಿ ಒಂದು ಭಾಳ ಸಿಸ್ಟಮ್ಯಾಟಿಕಾಗಿ ವಿಡಿಯೋ ಮಾಡಿದ್ದಾರೆ. ಒಂದು ಪ್ಲೇಲಿಸ್ಟ್ ಕೂಡ ಅವರು ಮಾಡಿದ್ದಾರೆ ಸರು. ಆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಇದೆ. ಸೊ ಆ ಪ್ಲೇಲಿಸ್ಟಲ್ಲಿ ಯೂನಿಟ್ ವೈಸ್ ವಿಡಿಯೋಸ್ಗಳು ಕೂಡ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಪ್ರೆಸೆಂಟ್ ಈಗೂ ಕೂಡ ಅವರು ಸರ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಆ ವಿಡಿಯೋಗಳು ಎಲ್ಲ ನಾನು ನೋಡ್ತಾ ಇದ್ದೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ವೈಸ ರೀಡ್ ಮಾಡ್ತಾಯಿದ್ದೆ ಬುಕ್ಸ್. ನಂತರ ಏನು ಮಾಡಿದೆ ಅಂದರೆ MCQ ಸಾಲ್ವ್ ಮಾಡ್ತಾಯಿದ್ದೆ. ಪೇಪರ್ ಫಸ್ಟ್ ನನಗೆ ಭಾಳ ಹೆಲ್ಪ್ಫುಲ್ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್ ಬುಕ್ಸ್ ಭಾಳ ಹೆಲ್ಪ್ಫುಲ್ ಆಯಿತು. ಸೊ ನನಗೆ ಔಟ್ ಆಫ್ 50 ಕ್ವೆಶನ್ಸ್ ಇರ್ತಾವಲ್ಲ ಪೇಪರ್ ಫಸ್ಟಲ್ಲಿ, ಆ್ಯಕ್ಚುಲಿಯಾಗಿ ನಾ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೆ ಅಂದರೆ ಪೇಪರ್ ಫಸ್ಟಲ್ಲಿ 35 ಕ್ವೆಶನ್ಸ್ ನಾನು ಕರೆಕ್ಟಾಗಿ ಅಂದರೆ 70 ಮಾರ್ಕ್ಸ್. ಪೇಪರ್ ಫಸ್ಟಲ್ಲಿ ನಾನು 35 ಕ್ವೆಶನ್ಸ್ ಕರೆಕ್ಟ್ ಮಾಡಿದೆ. ಸೊ ನನಗೆ ಸ್ಕೋರಿಗೆ ಭಾಳ ಹೆಲ್ಪ್ಫುಲ್ ಆತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಸರ್ನ ಭಾಳ ಕಾಂಟ್ಯಾಕ್ಟ್ ಮಾಡಿರಿ. ಬುಕ್ಸ್ ಕೂಡ ಸರ್ ಬುಕ್ಸು ರೆಫರ್ ಮಾಡಿರಿ. ಮಾಸ್ಟರ್ ಕೀ ಬುಕ್ ಇದೆ, ವ್ಯಾಲ್ಯೂಮ್ ನಂಬರ್ 1, ವ್ಯಾಲ್ಯೂಮ್ ನಂಬರ್ 2 ಅದೇ ಬುಕ್ಸ್ ಇದೆ. ಸೊ ಅವ್ರ ಬುಕ್ಸು ಕಾಂಟ್ಯಾಕ್ಟ್ ಮಾಡಿರಿ. ನೆಕ್ಸ್ಟ್ ಸರ್ ವಿಡಿಯೋಸ್ಗಳು ಕೂಡ ನೋಡ್ತಾ ಇರ್ರಿ. ಸೊ ಭಾರಿ ಈಸಿಲಿ ಬೆಸ್ಟ್ ವೇಲೆ ನಮ್ಮ ಸರ್ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. So once again thank you so much sir.